ವೆಲ್ಕಮ್ ಟು ಕಾವೇರಿ ರಾಗಿಣಿ ಯೂಟ್ಯೂಬ್ ಚಾನಲ್. ಇದು ಬಂದು ವಸ್ತು ಪ್ರದರ್ಶನ ಅಂತ ಹೇಳಿ, ಇದು ಜುಲೈ 10 ಶಾಪಿಂಗ್ ಫುಡ್ ಅಂಡ್ ಟ್ರೀಟ್ಸ್ ಪ್ರತಿಬಂಧುಗಳೇ ಬನ್ನಿ, ಅವಕಾಶ ವಂಚಿತರಾಗಬೇಡಿ. ಬೇಗೂರು ಸರ್ಕಲ್ ಮೈದಾನ. ಸೊ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ ಜುಲೈ 10 ಮತ್ತು ಜುಲೈ 20ವರೆಗೂ. ಸೊ ನಿಮಗೆ ಎಲ್ಲ ರೀತಿ ಗೇಮ್ಸ್ ಅನ್ನೋದು ಇರುತ್ತೆ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ. ಸೊ ನೋಡಿ ಪುಟ್ಟ ಪುಟ್ಟ ಗೊಂಬೆಗಳು ಅದನ್ನು ನೋಡ್ತಾ ಇದ್ದರೆ, ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಜಾತ್ರೆಗಳಿಗೆ ಹೋಗ್ತಿದ್ವಿ ಗೊತ್ತಾ. ಸೊ ಆ ಜಾತ್ರೆನೇ ನೋಡ್ದಂಗೆ ಆಗುತ್ತೆ. ಸೊ ಜಾತ್ರೆವರೆಗೂ ಏನು ಕಾಯೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ಇದು ಬಂದು ಚಿಕ್ಕ ಚಿಕ್ಕ ಅಂದರೆ ಪೆನ್ನು ಮತ್ತು ಎಲ್ಲ ಸ್ಕೇಲು, ವಾಚ್ ಸ್ಕೇಲ್ ಬರುತ್ತಲ್ಲ ಅದು. ಸೊ ಎಲ್ಲ ಇರುತ್ತೆ. ಅಲ್ಲಿ ಬಂದು ಒಂದು ಸ್ವಲ್ಪ ಕೊಚ್ಚೆ ಆಗಿತ್ತು, ಮಳೆ ಬಂದು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ಯಾರು ಬೇಕಾದರೂ ಹೋಗಿ ವಿಸಿಟ್ ಮಾಡ್ಬೋದು. ಅದಾದಮೇಲೆ ಒಂದು ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜ ಅಂದರೆ. ಸೊ ಅಲ್ಲೊಬ್ಬರು ಇದ್ದಾರೆ ನೋಡಿ, ಅವರು ಚಿಯರಪ್ ಮಾಡ್ತಿದ್ದಾರೆ ಅವ್ರ ಮಗಳಿಗೆ, ಚೆನ್ನಾಗಿ ಆಡ್ತಿದ್ಯಾ ಆಡು ಆಡು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೋಡ್ತಾ ಇದ್ದರೆ ನಮಗೆ ಗೊತ್ತಿಲ್ಲದೇ ನಮ್ಮ ಫೇಸಲ್ಲಿ ಒಂದು ಚಿಕ್ಕ ಸ್ಮೈಲ್ ಅನ್ನೋದು ಬರುತ್ತೆ ಯಾರು ಆಟ ಆಡ್ತಾಯಿದ್ರೆ. ನನಗಂತೂ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನಾವು ಚಿಕ್ಕವರಿದ್ದಾಗ ಇದೆಲ್ಲ ಇರಲಿಲ್ವಲ್ಲ ಅಂತ ಹೇಳಿ ಬೇಜಾರು ಕೂಡ ಆಯಿತು. ಸೊ ಅದಾದಮೇಲೆ ಮತ್ತೆ ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ನೋಡಿ. ಪೆನ್ನು ಅಂದರೆ ಇವಾಗ ಕಲರ್ ಪೆನ್ನೆಲ್ಲ ಬರುತ್ತೆ ಅಲ್ವಾ. ಸೊ ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಮಾಡ್ತಾಯಿದ್ರು. ಮತ್ತು ಬಾಯ್ಸಿಗೂ ಎಲ್ಲ ಐಟಮ್ ಇರುತ್ತೆ. ಅಂದರೆ ಇವಾಗ ಪ್ಯಾಂಟ್ ಇರ್ಬೋದು, ನೈಟ್ ಪ್ಯಾಂಟು ಅವೆಲ್ಲ ಇರುತ್ತೆ. ಅದು ಬಂದು ಗನ್ ಶೂಟ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು 5 ಬುಲೆಟ್ ಏನೋ ಕೊಡ್ತಾರಂತೆ, 50 ರುಪೀಸು. ಸೊ 5ನೂ ಇದು ಮಾಡಬೇಕು ಬುಲೆಟಲ್ಲಿ ಬಲೂನ್ ಅನ್ನೋದು ಹೊಡಿಬೇಕು. ಸೊ ಇವರು ಪಾಪ 1 ಮಾತ್ರ ಹೊಡೆದ್ರು, ಇನ್ನು 4 ಹೊಡಿಯೋಕ್ಕಾಗಿಲ್ಲ. ಫೇಕ್ ಅನಿಸುತ್ತೆ, ಬಟ್ ಆದರೂ ಒಂಥರ ಎಂಜಾಯ್ ಸಿಗುತ್ತೆ. ಚಿಕ್ಕ ಮಕ್ಕಳಾಗಿ ಹೋಗ್ಬಿಡ್ತೀವಿ ನಾವು ಇದನ್ನು ಆಡ್ತಾ. ಸೊ ವರ್ಕು ಅಂತ ಹೇಳಿ ಯಾವಾಗಲೂ ವರ್ಕ್ ಮಾಡ್ತಾನೆ ಇರೋದಕ್ಕಿಂತ ಸೊ ಫ್ರೀ ಟೈಮಲ್ಲಿ ಬಂದು ಈ ಥರ ಹಾಡಿ ಎಂಜಾಯ್ ಮಾಡ್ಬೋದು. ಅದಾದಮೇಲೆ ಮಸಾಲೆ ಪುರಿ ತಿಂದ್ಕೊಂಡು, ಸೊ ಕುರ್ತೀಸ್ ಎಲ್ಲ ಇದೆ, ಚೆನ್ನಾಗಿರುತ್ತೆ. ಒಂದು ಸಲ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ಯಾರಾದರೂ ವಿಸಿಟ್ ಮಾಡಿದರೆ ಸೊ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಥ್ಯಾಂಕ್ಸ್ ನೋಡಿದ್ದಕ್ಕೆ ಈ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್.